ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭ ಆಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ. ಈಗಾಗಲೇ ಪ್ರೋಮೋ ಕೂಡ ಹೊರಬಿದ್ದಿದೆ. ಇದರ ಮಧ್ಯೆ ವೀಕ್ಷಕರಲ್ಲೂ ಕೂಡ ಕುತೂಹಲ ಇದೆ, ಯಾವಾಗ ಈ ಒಂದು ಶೋ ಆರಂಭ ಆಗತ್ತೆ ಅಂತ. ಮತ್ತೊಂದು ಕಡೆ ವೀಕ್ಷಕರು ಕೂಡ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ, ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ಈ ಹಿಂದಿನ ಸೀಸನ್ಗಳಲ್ಲಿ ಕಾಣಿಸ್ಕೊಂಡಂತಹ ಒಂದಷ್ಟು ಸ್ಪರ್ಧಿಗಳನ್ನ ಕಂಪೇರ್ ಮಾಡಿ ಇವರ ರೀತಿಯ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಮಜಾ ಕೊಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ಅವರು ಯಾವ ರೀತಿ ಸದ್ ಮಾಡಿದ್ರು ಅನ್ನೋದು ಗೊತ್ತೇ ಇದೆ. ಗಿಲ್ಲಿ ಅವರ ಕ್ರೇಜ್ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನೀವು ನೋಡಿದ್ದೀರಿ. ಹಾಗಾಗಿ ಈ ಸೀಸನ್ ಅಲ್ಲೂ ಕೂಡ ಗಿಲ್ಲಿ ತರ ಕಾಮಿಡಿ ಮಾಡುವ ಒಂದಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಿದ್ರೆ ಈ ಬಾರಿಯ ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ವೀಕ್ಷಕರ ಲೆಕ್ಕಾಚಾರ. ಇದೆಲ್ಲದರ ಮಧ್ಯೆ ಇವರು ಬಿಗ್ ಬಾಸ್ ಮನೆಗೆ ಹೋಗ್ಲೇಬೇಕು, ಇವರಿದ್ರೆ ಗಿಲ್ಲಿಯನ್ನ ಕೂಡ ಮೀರಿಸ್ತಾರೆ ಅಂತ ಒಂದು ಹೆಸರು ಹರಿದಾಡ್ತಾ ಇದೆ. ಆ ನಟಿ ಬಿಗ್ ಬಾಸ್ ಮನೆಯೊಳಗೆ ಹೋದ್ರೆ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡ್ತಾರೆ, ಅವರೊಬ್ಬ ಅದ್ಭುತ ಪ್ರತಿಭೆ ಅಂತ ಇದೀಗ ಜನ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಅವರು ಬೇರಾರೂ ಅಲ್ಲ, ಸ್ಯಾಂಡಲ್ವುಡ್ ನಟಿ ಅರ್ಚನಾ ಕೊಟ್ಟಿಗೆ. ಅರ್ಚನಾ ಕೊಟ್ಟಿಗೆ ಅವರನ್ನ ಈ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಕನ್ನಡಿಗರು ನೋಡಿದ್ದಾರೆ. ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಡಿಯರ್ ಸತ್ಯ, ವಾಸು ನಾನ್ ಪಕ್ಕ ಕಮರ್ಷಿಯಲ್, ವಿಜಯಾನಂದ, ಫಾರೆಸ್ಟ್, ಹಾಗೆಯೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಈ ಸಿನಿಮಾಗಳಲ್ಲಿ ಅರ್ಚನಾ ಕೊಟ್ಟಿಗೆ ನಟಿಸಿದ್ದಾರೆ. ಆದರೆ ಒಂದಷ್ಟು ಜನರಿಗೆ ಅರ್ಚನಾ ಕೊಟ್ಟಿಗೆ ಅನ್ನೋ ನಟಿ ಇಷ್ಟೊಂದು ಪ್ರತಿಭಾನ್ವಿತೆ ಅನ್ನೋದು ಗೊತ್ತಾಗಿದ್ದು ಅವರು ನೀಡಿರುವಂತಹ ಒಂದು ಸಂದರ್ಶನದಲ್ಲಿ. ಆ ಸಂದರ್ಶನದ ತುಣುಕುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹೌದು, ಕನ್ನಡದ ಖ್ಯಾತ ಯೂಟ್ಯೂಬ್ ವಾಹಿನಿಗಳಲ್ಲಿ ಒಂದಾದ ಕೀರ್ತಿ ENT ಕ್ಲಿನಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಅದ್ಭುತವಾದಂತಹ ಸಂದರ್ಶನ ಮೂಡಿಬಂದಿದೆ. ಆ ಒಂದು ಸಂದರ್ಶನದಲ್ಲಿ ನಟಿಯರಾದ ಅಮೃತ ಅಯ್ಯಂಗಾರ್, ಖುಷಿ ಹಾಗೂ ಅರ್ಚನಾ ಕೊಟ್ಟಿಗೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಆಂಕರ್ ಕೀರ್ತಿ ಅವರ ಜೊತೆ ಒಂದಷ್ಟು ಹೊತ್ತು ಮೂವರು ಕೂಡ ಹರಟಿದ್ದಾರೆ. ಈ ಮೂವರಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ಅರ್ಚನಾ ಕೊಟ್ಟಿಗೆ. ಆಕೆಯ ಕಾಮಿಡಿ ಟೈಮಿಂಗ್, ಸೆನ್ಸ್ ಆಫ್ ಹ್ಯೂಮರ್ ಕಂಡು ಜನ ಬೆರಗಾಗಿ ಹೋಗಿದ್ದಾರೆ. ನೀವು ಆ ಒಂದು ಎಪಿಸೋಡ್ಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಅರ್ಚನಾ ಅವರಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಹುಟ್ಕೊಂಡಿದ್ದಾರೆ ಈ ಸಂದರ್ಶನದ ಮೂಲಕ ಅಂತ. ಈ ಒಂದು ಸಂದರ್ಶನದ ತುಣುಕುಗಳು ಸಾಕಷ್ಟು ವೈರಲ್ ಆಗಿದೆ. ಜೊತೆಗೆ ಎಪಿಸೋಡ್ಗಳು ಕೂಡ ಅಷ್ಟೇ ವ್ಯೂಸನ್ನು ಪಡ್ಕೊಂಡಿದೆ, ಲಕ್ಷಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ. ಇಡೀ ಈ ಒಂದು ಸಂದರ್ಶನದಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅರ್ಚನಾ ಕೊಟ್ಟಿಗೆ ಅವರು. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ನಿರೂಪಕ ಕೀರ್ತಿ ಅವರು ಪ್ರತಿ ಸಂದರ್ಶನದಲ್ಲಿ ಬಂದಂತಹ ಗೆಸ್ಟ್ಗಳ ಕಾಲೆಳಿತಾರೆ, ಅವರಿಗೆ ಸಿಕ್ಕಾಪಟ್ಟೆ ಕೌಂಟರ್ ಕೊಡ್ತಾರೆ. ಆದರೆ ಇಲ್ಲಿ ಅರ್ಚನಾ ಅವರೇ ಕೀರ್ತಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ತಮಾಷೆಯಾಗಿ ಕಾಲೆಳೆಯುತ್ತಾ ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿದ್ದಾರೆ. ಆ ಎಪಿಸೋಡ್ಗಳ ಕೆಳಗೆ ಬರ್ತಾ ಇರುವಂತಹ ಕಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸಾಕಷ್ಟು ಜನ ಅರ್ಚನಾ ಕೊಟ್ಟಿಗೆ ಅವರ ಫ್ಯಾನ್ಸ್ ಆಗಿದ್ದಾರೆ ಈ ಒಂದು ಸಂದರ್ಶನವನ್ನು ನೋಡಿ. ನೀವು ಕೂಡ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅರ್ಚನಾ, ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಕೇವಲ ಕಾಮಿಡಿ ಮಾತ್ರ ಅಲ್ಲ, ಆ ಕ್ಷಣದಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶ ಕೊಟ್ಟರೆ ಅದನ್ನು ಅಷ್ಟೇ ಅದ್ಭುತವಾಗಿ ಕೂಡ ಅಭಿನಯಿಸಿ ತೋರುತ್ತಾರೆ. ಅಂಥ ಅದ್ಭುತ ಕಲಾವಿದೆ. ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರೂ ಕೂಡ ಅರ್ಚನಾ ಕೊಟ್ಟಿಗೆ ಅವರು ಒಂದಷ್ಟು ಜನರಿಗೆ ಪರಿಚಿತರಾಗಿರಲಿಲ್ಲ. ಆದರೆ ಈ ಸಂದರ್ಶನದ ಮೂಲಕ ಅವರು ಒಂದಷ್ಟು ಜನರಿಗೆ ಪರಿಚಿತರಾಗಿದ್ದಾರೆ. ಹಾಗೆ ಅವರ ಖ್ಯಾತಿ ಹೆಚ್ಚಾಗಿದೆ ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ, ಅದಕ್ಕೆ ಅಲ್ಲಿ ಕಾಣಸಿಗುವಂತಹ ಕಮೆಂಟ್ಗಳೇ ಸಾಕ್ಷಿ. ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾತಾಡ್ತಾರೆ. ಅವರಿದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಪಕ್ಕ ಅನ್ನೋ ಸೂಚನೆ ಆ ಸಂದರ್ಶನ ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಅರ್ಚನಾ ಕೊಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೀವು ಬಿಗ್ ಬಾಸ್ ಮನೆಗೆ ಬನ್ನಿ, ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಬಂದರೆ ಮುಂದೆ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಇಷ್ಟು ದಿನ ನಿಮ್ಮಲ್ಲಿ ಇಂತಹ ಟ್ಯಾಲೆಂಟ್ ಇದೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ನಿಮ್ಮ ಸಿನಿಮಾಗಳನ್ನು ನೋಡಿದ್ದೀವಿ, ಆದರೆ ನೀವು ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ, ಕಾಮಿಡಿ ಮಾಡ್ತೀರಿ, ಆ್ಯಕ್ಟ್ ಮಾಡ್ತೀರಿ ಅಂತ ಗೊತ್ತಾಗಿತ್ತು ಈ ಸಂದರ್ಶನದ ಮೂಲಕ. ಹಾಗಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಬಂದರೆ ಖಂಡಿತವಾಗ್ಲೂ ನಮಗೆಲ್ರಿಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಅರ್ಚನಾ ಕೊಟ್ಟಿಗೆ ಇರಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಕ್ಕೂ ಆ ಸಂದರ್ಶನ ಒಂಥರ ಖುಷಿ ಕೊಡುತ್ತೆ. ಸಾಧ್ಯ ಆದರೆ ನೀವು ಕೂಡ ನೋಡಿ.
ತುಂಬ ಚೆನ್ನಾಗಿ ಅರ್ಚನಾ ಮಾತಾಡ್ತಾರೆ. ಇನ್ನು ಅಮೃತ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ಖುಷಿ ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ. ಆದರೆ ಅವರನ್ನು ಓವರ್‌ಟೇಕ್ ಮಾಡಿ ಹೋಗಿದ್ದಾರೆ ಅರ್ಚನಾ ಕೊಟ್ಟಿಗೆ. ನಿಜಕ್ಕೂ ಆಕೆಯ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಆ ಕ್ಷಣಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಆಕೆಗೆ ಗೊತ್ತಿದೆ. ಹಾಗೆ ಏನೇ ಒಂದು ಸನ್ನಿವೇಶ ಕೊಟ್ಟರೂ ಕೂಡ ಅಷ್ಟೇ ಅದ್ಭುತವಾಗಿ ಅಭಿನಯಿಸಿ ತೋರಿಸ್ತಾ ಇದ್ರು. ಸಾಧ್ಯವಾದರೆ ನೀವು ಕೂಡ ಆ ಎಪಿಸೋಡ್ಗಳನ್ನು ನೋಡಿ. ಹಾಗೆಯೇ ನನ್ನ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಅರ್ಚನಾ ಬಂದರೆ ತುಂಬ ಮಜಾ ಇರುತ್ತೆ. ಬಿಗ್ ಬಾಸ್ ಮನೆಗೆ ಒಂದು ಹೊಸ ಕಳೆ ಕೊಡ್ತಾರೆ ಅನ್ನೋದಂತೂ ಪಕ್ಕ. ಕಾದ್ ನೋಡೋಣ ಅರ್ಚನಾ ಎಲ್ಲಾದರೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಅಂತ.